ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತಥೋ ಜಯಮುದೀರಯೇತ್. ಸುವರ್ಣ ಭಾರತೀಯರೇ, ಚಿನ್ನದ ನಾಡಿನ ಕನ್ನಡಿಗರೇ, ಮಹಾ ಅವಧೂತ ಪರಂಪರೆಯ ಮೂಲ ವ್ಯಕ್ತಿಯಾಗಿರತಕ್ಕ ಶಕ್ತಿಯಾಗಿರತಕ್ಕ ಅವಧೂತ ಸಾಮ್ರಾಜ್ಯಾಭಿಷಿಕ್ತರಾಗಿರತಕ್ಕಂತಹ ಇದೆಲ್ಲ ಗುಣವಾಚಕಗಳು ನಾವು ಹೇಳ್ತಕ್ಕಂಥದ್ದು. ಅಂದರೆ ಆ ಅವಧೂತ ಪರಂಪರೆಯ ಆ ವ್ಯಕ್ತಿ, ಆ ದೇವತಾ ಶಕ್ತಿ, ಆ ತ್ರಿಮೂರ್ತಿ ಸ್ವರೂಪ ಅಷ್ಟು ಘನವಾಗಿರತಕ್ಕಂಥದ್ದು. ಆ ಅಭೂತಪೂರ್ವವಾಗಿರತಕ್ಕಂತಹ ದತ್ತಾತ್ರೇಯರನ್ನು ಕುರಿತ ಚಿಂತನೆಯಲ್ಲಿ ಉಪನಿಷತ್ತು ಹೇಳತಕ್ಕಂಥ ದತ್ತಾತ್ರೇಯರ ಬಗೆಗಿನ ಕೆಲವು ಗುಣವಾಚಕಗಳನ್ನು ಕುರಿತು ಮಾತನಾಡ್ತಾ ಇದ್ದೇವೆ ನಾವು. ದತ್ತಾತ್ರೇಯಂ ಶಿವಂ ಶಾಂತಂ ಇಂದ್ರನೀಲನಿಭಂ ಪ್ರಭುಂ ಆತ್ಮಮಾಯಾರತಂ ದೇವಂ, ಅಲ್ಲಿಯ ತನಕ ಬಂದಿದ್ದೇವೆ. ದೇವತೆ ಏನು? ದೇವಾಧಿದೇವನಾಥ, ಸುರೇಶ್ವರನಾಥ, ಆ ಆ ದೇವ ಅಂತ ಆದ ಮೇಲೆ ಬರತಕ್ಕಂಥ ಬಹಳ ಪ್ರಧಾನವಾದಂಥ ಪದವೇ ಅವಧೂತ ಅನ್ನತಕ್ಕಂಥ. ಆತ್ಮಮಾಯಾರತಂ ದೇವಂ ಅವಧೂತಂ ದಿಗಂಬರಂ. ಈ ಅವಧೂತ ಹಾಗೂ ದಿಗಂಬರ ಎರಡು ಬಹಳ ಒಂದಕ್ಕೊಂದು ಹೊಂದಿಕೆ ಇರತಕ್ಕಂಥದ್ದು. ಅವಧೂತದ ತೀರ್ಪೇ ದಿಗಂಬರತ್ವದಲ್ಲಿ ಉಳಿಯತಕ್ಕಂಥ. ಪ್ರಾಣಿ ಪ್ರಪಂಚವನ್ನು ನೋಡಿಬಿಟ್ಟರೆ ನಾವು ಪ್ರಾಣಿಗಳಿಂದ ಉತ್ಪನ್ನರಾಗಿ ಬಂದವರು, ಮನುಷ್ಯ, ಪ್ರಾಣಿ ಪ್ರಪಂಚದ ಕಿರೀಟ ಇತ್ಯಾದಿ ಎಲ್ಲ ನಾವು ಮಾತನಾಡ್ತೀವಿ ಸಮಾಜಶಾಸ್ತ್ರದ. ಈ ಪ್ರಾಣಿ ಪ್ರಪಂಚದಲ್ಲಿ ಮನುಷ್ಯನೊಬ್ಬನನ್ನು ಬಿಟ್ಟರೆ ಮತ್ತು ಯಾವ ಪ್ರಾಣಿಯೂ ಉಡುಗೆಯನ್ನು ತೊಟ್ಟದ್ದು ಇಲ್ಲ. ಅಂದರೆ ಪ್ರಾಣಿಗಳಿಗೆ ಇದು ಅತ್ಯಂತ ಸಹಜವಾಗಿರತಕ್ಕ ಸ್ಥಿತಿ. ಅಂದರೆ ಹೇಗಿದೆಯೋ ಹಾಗೇ ಉಳಿಯತಕ್ಕಂಥದ್ದು. ಕ್ರಿಶ್ಚಿಯನ್ ಧರ್ಮದ ಬೈಬಲ್ನಲ್ಲಿ ಇದರ ಬಗ್ಗೆ ಜ್ಞಾನವೃಕ್ಷದ ಹಿನ್ನೆಲೆಯಲ್ಲಿ ಚಿಂತನೆ ಎಲ್ಲ ನಡೆಯಿತು. ಮನುಷ್ಯನ ಇಂದಿನ ಈ ಸ್ಥಿತಿಗೆ ಕಾರಣ ಏನಪ್ಪ ಅಂದರೆ ಅವನಲ್ಲಿ ನಾಚುಗೆ ಎನ್ನತಕ್ಕಂಥದ್ದು ಹುಟ್ಟಿದ್ದು. ಸಹಜವಾಗಿ ಇರತಕ್ಕಂಥದ್ದನ್ನು ಮರೆಮಾಡಿದ್ದು. ಭಾಗವತದಲ್ಲಿ ಕೃಷ್ಣನ ಸಂದರ್ಭದಲ್ಲಿ ಗೋಪಿಕಾ ಸ್ತ್ರೀಯರ ನಿಜವಾದ ಮಾನಸಿಕ ಸ್ಥಿತಿಯ ಪರೀಕ್ಷೆಗಾಗಿ ಶ್ರೀಕೃಷ್ಣ ವಸ್ತ್ರಾಪಹರಣವನ್ನು ಮಾಡುತ್ತಾನೆ. ಇನ್ನು ಬಾಲಕನಾಗಿದ್ದಂಥ ಕೃಷ್ಣ ಗೋಪಿಕಾ ಸ್ತ್ರೀಯರ ಸೀರೆಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾನೆ. ಅದು ಬಹಳ ದೊಡ್ಡ ತಾತ್ವಿಕವಾಗಿರತಕ್ಕಂಥ ಸಂದರ್ಭ. ಅದನ್ನು ಈಗ ನಾನು ಹೆಚ್ಚಿಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಐತಿಹಾಸಿಕವಾಗಿ ಅಂತಹ ಘಟನೆ ನಡೆದಿದ್ದು ಅಕ್ಕಮಹಾದೇವಿಯ ಸಂದರ್ಭದಲ್ಲಿ. ಉಟ್ಟ ಸೀರೆಯನ್ನು ಬಿಟ್ಟು ದಿಗಂಬರಿಯಾಗಿ ಹೊರಟಳು ಆಕೆ ಅಂತ. ಇವೆಲ್ಲ ಬಹಳ ದೊಡ್ಡ ಅವಧೂತ ಪರಂಪರೆಯಲ್ಲಿ ಇದ್ದಂತಹವರು. ರಾಮಕೃಷ್ಣ ಪರಮಹಂಸರು ಕೊನೆಯಲ್ಲಿ ಅವರು ದಿಗಂಬರರಾಗಿ ಉಳಿದಂತಹವರು. ಈ ದಿಗಂಬರತ್ವ ದಿಕ್ ಅಂದರೆ ನಾವು ಸುತ್ತಲೂ ನೋಡಿದರೆ ಇದು ಪೂರ್ವ ಅಂತೀವಿ, ಇದು ಉತ್ತರ ಅಂತೀವಿ, ದಕ್ಷಿಣ ಅಂತೀವಿ. ಅಂದರೆ ಅದು ದಿಕ್ಕುಗಳಪ್ಪ. ಆ ದಿಕ್ಕುಗಳನ್ನೇ ಬಟ್ಟೆಯಾಗಿ ಹೊದೆಯತಕ್ಕಂಥದ್ದು. ದಿಕ್ಕುಗಳೇ ಬಟ್ಟೆಯಾಗಿದೆ ಅಂತಂದರೆ ನಾನು ಯಾವುದು ಬೇರೆ ವಸ್ತುವನ್ನು ಧರಿಸಬೇಕಾಗಿಲ್ಲ ಅಂತಂತ. ಜೈನ ಧರ್ಮದಲ್ಲಿ ಬರತಕ್ಕಂತಹ ದಿಗಂಬರ ಸನ್ಯಾಸಿಗಳು ಸದ್ಯಕ್ಕೆ ಇರತಕ್ಕಂತಹ ಆ ದಿಗಂಬರ ತತ್ವವನ್ನು ಅನುಷ್ಠಾನ ಮಾಡಿರತಕ್ಕಂತಹವರು. ಸುಲಭ ಅಲ್ಲ ದಿಗಂಬರರಾಗ್ತಕ್ಕಂಥದ್ದು. ಅದಕ್ಕೆ ಎಂತಹ ಮನೋನಿಗ್ರಹ ಬೇಕು, ಎಂತಹ ಕಾಮನೆಗಳಿಗೂ ಒಳಗಾಗದಂತಹ ಆ ಸುನಿಶ್ಚಿತ ಸ್ಥಿತ ಪ್ರಜ್ಞತ್ವ ಬೇಕು. ಹಾಗೆ ಆಗಬೇಕಾಗಿದ್ದರೆ ಆ ದೇಹದ ದಂಡನೆ ಹೇಗೆ ಇರಬೇಕು, ಆ ದೇಹದ ಮೇಲಿನ ಮಾನಸಿಕ ಚಿತ್ತ ನಿಗ್ರಹ ಹೇಗೆ ಇರಬೇಕು, ಅದು ಯಾರಿಗ್ರಿ ಸಾಧ್ಯ ಆಗುತ್ತೆ ಅಂದರೆ ಅವಧೂತರಿಗೆ ಸಾಧ್ಯ ಆಗುತ್ತೆ. ಈ ಅವಧೂತರು ಅನ್ನತಕ್ಕಂಥದ್ದೇ ಬಹಳ ದೊಡ್ಡ ವಿಶೇಷ. ಈ ಅವಧೂತರು ಸಿಗತಕ್ಕದ್ದೇ ಮಹಾಕಷ್ಟ. ಆ ಅವಧೂತ ಅನ್ನತಕ್ಕಂಥವನು ಎಲ್ಲವನ್ನೂ ಬಿಟ್ಟು, ಎಲ್ಲವನ್ನೂ ಮೀರಿ, ಎಲ್ಲವೂ ತಾನೇ ಆಗಿ
ಯಾವುದಕ್ಕೂ ಅಂಟದೆ ಬಹುದೊಡ್ಡ ಸಿದ್ಧಾಂತವನ್ನು, ಬಹುದೊಡ್ಡ ವೇದಾಂತವನ್ನು, ಬಹುದೊಡ್ಡ ತಾತ್ವಿಕ ನಿಲುವನ್ನು ಹೊಂದಿರತಕ್ಕಂತಹ ಅಮಿತವಾದ, ಅನಂತವಾದ, ಅಸೀಮವಾದ ವ್ಯಕ್ತಿಯಾಗಿರಬೇಕು. ದತ್ತಾತ್ರೇಯರನ್ನು ಕುರಿತು ಈ ಪದಪ್ರಯೋಗ ಮಾಡ್ತಾರೆ, ಅವಧೂತ ಅಂತ ಹೇಳಿ. ಅವಧೂತ ಅಂದರೆ ಏನು ಅಂತ ಸಂಕೃತಿ ಪ್ರಶ್ನೆ ಕೇಳ್ತಾರೆ. ಸ್ವಾಮಿ, ಏನು ಅವಧೂತ ಅಂದರೆ ಅರ್ಥ ಏನು? ಯಾರಿಗೆ ನಾವು ಅವಧೂತ ಅಂತ ಕರೆಯಬಹುದು? ಅದಕ್ಕೆ ಬರುವ ಉತ್ತರ ಅವಧೂತದಲ್ಲಿ ಇರುವ 4 ಅಕ್ಷರಗಳಿಗೆ ಕೊಡತಕ್ಕಂಥ 4 ನಿರೂಪಣೆಗಳ ಮೇಲೆ ನಿಂತುಕೊಳ್ಳುತ್ತೆ. ದತ್ತಾತ್ರೇಯರನ್ನು ಅವಧೂತ ಮಹಾಗುರು ಅಂತ ಒಪ್ಪಿಕೊಂಡಿರೋದ್ರಿಂದ ಅವಧೂತ ಅಂದರೆ ಅವರು, ಅದೊಂದು ಮಾದರಿ, ಅದೊಂದು ಅಚ್ಚು, ಅದೊಂದು ಅಡಿಕಡ್ಡಿ. ದತ್ತಾತ್ರೇಯರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಬೇರೆಯವರನ್ನು ಯಾರನ್ನಾದರೂ ನಾವು ಅವಧೂತರೇ ಅಂತ ಕರೀಬೇಕಾಗಿದ್ದರೆ ಆ ಲಕ್ಷಣಗಳನ್ನು ಇವರಲ್ಲಿ ಕಾಣಬೇಕಾಗುತ್ತೆ. ಅದೇನದು? ಅಕ್ಷರತ್ವಾತ್, ವರೇಣ್ಯತ್ವಾತ್, ಧೂತ ಸಂಸಾರ ಬಂಧನಾತ್, ತತ್ವಮಸ್ಯಾದಿ ವಾಕ್ಯತ್ವಾತ್ ಅವಧೂತ ಇತೀರ್ಯತೆ. ಅವಧೂತ ಅಂದರೆ ನಿರೂಪಣೆ ಮಾಡ್ತಾ ಅವಧೂತ, ಈ 4 ಅಕ್ಷರಗಳಿಗೂ 4 ನಿರೂಪಣೆಗಳು ಉಂಟು, ಅರ್ಥ ಉಂಟು. ಈ 4 ಯಾರಲ್ಲಿ ಇದೆಯೋ ಆತ ಕಣಪ್ಪ ಅವಧೂತ. ಹೀಗಾಗಿ ನಾವು ಇನ್ಯಾರನ್ನಾದರೂ ಈತ ಅವಧೂತ ಅಂತ ಕರಿಬೇಕಾಗಿದ್ದರೆ ಈ 4 ಲಕ್ಷಣಗಳು ಆತನಲ್ಲಿ ಇದೆಯೇ ಅಂತ ನೋಡಬೇಕು. ಅದರಲ್ಲಿಯೂ ದತ್ತ ಪರಂಪರೆಯಲ್ಲಿ ಬರತಕ್ಕಂತಹವರು ಈ ಲಕ್ಷಣಗಳನ್ನು ಹೊಂದಿದ್ದಾರೋ ಅನ್ನತಕ್ಕಂಥದ್ದರ ಮೇಲೆ ಅವರು ಅವಧೂತರೇ ಅಂತ ನಿರ್ಣಯ ಆಗಬೇಕು. ಹೇಗೂ ಇರಲಿ, ಈಗ ನೋಡಿಬಿಡೋಣ. ದತ್ತಾತ್ರೇಯರನ್ನು ಅವಧೂತನ ಅಂತ ಕರೆದಾಗ ಆ ಅವಧೂತ ಅಂದರೆ ಅರ್ಥ ಏನು? ಮೊದಲನೆಯದು ಅಕ್ಷರತ್ವಾತ್. ಅಕ್ಷರತ್ವಾತ್, ಅವಧೂತದ ಮೊದಲನೆಯ ಅಕ್ಷರವಾದ ಅ ಅಂದರೆ ಏನಯ್ಯ ಅಂದರೆ ಆತ ಅಕ್ಷರನಾಗಿ ಇರಬೇಕು. ಅಕ್ಷರನಾಗುವುದು ಅಂದರೆ ಅರ್ಥವೇನು? ಭಗವದ್ಗೀತೆಯಲ್ಲಿ ಕೃಷ್ಣಾರ್ಜುನರ ಸಂಭಾಷಣೆಯಲ್ಲಿ ಕಿಂ ತದ್ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ ಅಂತ ಅರ್ಜುನ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಕಿಂ ತದ್ ಬ್ರಹ್ಮ ಅಂತ ಕೇಳಿದ್ದಾನಲ್ಲ ಮೊದಲನೇ ಪ್ರಶ್ನೆ. ಅದಕ್ಕೆ ಶ್ರೀಕೃಷ್ಣ ಉತ್ತರ ಕೊಡ್ತಾ, ಬ್ರಹ್ಮನ್ ಅಂದರೆ ಏನಯ್ಯ? ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳ್ತಾನಂತೆ. ಬ್ರಹ್ಮನ್ ಅಂದರೆ ಅರ್ಥ ಅಕ್ಷರ. ಅಕ್ಷರ ಅಂದರೆ ಬ್ರಹ್ಮನ್. ಮತ್ತೆ ನೆನಪಿಟ್ಕೊಳ್ಬೇಕು, ಬ್ರಹ್ಮನ್ ಅನ್ನುವುದು ಬೇರೆ, ಬ್ರಹ್ಮ ಅನ್ನುವುದು ಬೇರೆ. ಬ್ರಹ್ಮ ಅನ್ನತಕ್ಕಂಥದ್ದು ಸರಸ್ವತಿಗೆ ಯಜಮಾನನಾಗಿರತಕ್ಕಂಥ ಸತ್ಯಲೋಕದ ಅಧಿಪತಿಯಾಗಿರತಕ್ಕಂಥ ಬ್ರಹ್ಮ. ಇದು ಬ್ರಹ್ಮನ್. ಆ ಬ್ರಹ್ಮನ್ ಅಂದರೆ ಏನು ಅಂದರೆ ಅದು ಅಕ್ಷರ, ಕ್ಷರವಲ್ಲದ್ದು. ಕ್ಷರವಲ್ಲದ್ದು ಅಂದರೆ ಮುರಿದು ಹೋಗತಕ್ಕಂಥದ್ದು, ಸತ್ತು ಹೋಗತಕ್ಕಂಥದ್ದು, ಮಂಕಾಗತಕ್ಕಂಥದ್ದು, ಮುದುಡಿ ಹೋಗತಕ್ಕಂಥದ್ದು. ಇದು ಯಾವುದು ಅಲ್ಲವಾದದ್ದು ಅಕ್ಷರ. ಕ್ಷರ ಅಂದರೆ ಸತ್ತೋಗುವುದು, ಕ್ಷಯಿಸುವುದು, ಕ್ಷೀಣಿಸುವುದು. ಅದು ಅಲ್ಲದ್ದು ಅಕ್ಷರ. ಹೀಗಾಗಿ ಯಾವುದು ಕ್ಷಯಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಉತ್ತರ ಬಹಳ ಸರಳವಾಗಿರತಕ್ಕಂಥದ್ದು. ಯಾವುದು ಯಾವುದು ಸಾಯುತ್ತದೆ, ಯಾವುದು ಕ್ಷಣಿಸುತ್ತದೆ, ಯಾವುದು ಮುರಿಯುತ್ತದೆ, ಯಾವುದು ಮುದುರಿ ಹೋಗುತ್ತದೆ ಅಂದರೆ ಯಾವುದು ಹುಟ್ಟುತ್ತದೆಯೋ, ಯಾವುದು ಈಗ ಅಸ್ತಿತ್ವಕ್ಕೆ ಬರುತ್ತದೆಯೋ. ಈಗ ಅಸ್ತಿತ್ವಕ್ಕೆ ಬರುವುದು ಎಂದೋ ಮುರಿದು ಹೋಗುತ್ತೆ, ಎಂದೋ ಮುಗಿದು ಹೋಗುತ್ತೆ, ಎಂದೋ ಸತ್ತು ಹೋಗುತ್ತದೆ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಜಾತಸ್ಯ ಹಿ ಧ್ರುವೋ ಮೃತ್ಯು.
ಅಂದರೆ ಯಾರು ಹುಟ್ಟುತ್ತಾರೆಯೋ ಅವರು ಸಾಯಲೇಬೇಕು. ಇದು ಸಿದ್ಧಾಂತ, ಇದು ನಿರ್ಣಯ. ಒಂದು ಬೀಜ ಹಾಕಿದ್ದೇವೆ, ಒಂದು ಮೊಳಕೆ ಹೊಡೆದಿದೆ, ಒಂದು ಗಿಡ ಹುಟ್ಟುತ್ತಾ ಇದೆ ಅಂದರೆ ನಾಳೆ ನಾಡದ್ದು ಇನ್ನು 10,000 ವರ್ಷ ಸತ್ತು ಹೋಗ್ಬೇಕ್ರಿ, ಮುರಿದು ಹೋಗ್ಬೇಕ್ರಿ. ಯಾವುದೇ ಒಬ್ಬ ವ್ಯಕ್ತಿ ತಾನು ದೇವರು ಅಂತ ಹೇಳಿಕೊಂಡ್ರೆ ಏನು ಮರಣವನ್ನು ಮೀರಲಿಕ್ಕೆ ಸಾಧ್ಯ ಆಗುತ್ತೆ ಆತನಿಗೆ? ಯಾವಾಗ ಮೃತ್ಯುವನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲವೋ ಆ ದೇವಮಾನವ ಅಲ್ಲ. ಸುಮ್ಮನೆ ಅಂತ ಒಂದು ಪದ ಬಂದುಬಿಟ್ಟಿದೆ ನಮ್ಮಲ್ಲಿ, ದೇವಮಾನವರು ಅಂತ. ಮಾನವ ಅಂತ ಸೇರ್ತಾ ಇದ್ದ ಹಾಗೆ ಮೃತ್ಯು. ಮೃತ ಅಮೃತನಲ್ಲ. ಮೃತನಾಗಿದ್ದರಿಂದಲೇ ಮನುಷ್ಯ ಸಾಯ್ತಾನೆ. ಯಾಕೆ ಸಾಯ್ತಾನೆ? ಅವನು ಹುಟ್ಟುತ್ತಾನೆ ಅಂದರೆ ಅಕ್ಷರವಾಗಬೇಕಿದ್ದರೆ, ಕ್ಷರವಾಗಕೂಡದಾದರೆ ಅವನು ಹುಟ್ಟಲೇ ಕೂಡದು. ಹುಟ್ಟಿದ್ರೆ ತಾನೇ ಸಾವು. ಹಾಗಾದರೆ ಅಕ್ಷರದ ವೈಶಿಷ್ಟ್ಯ ಏನಪ್ಪ ಅಂದರೆ, ಯಾವಾತನಿಗೆ ಹುಟ್ಟೂ ಇಲ್ಲವೋ ಸಾವೂ ಇಲ್ಲವೋ ಆತ ಅಕ್ಷರ. ಅಂದರೆ ಅರ್ಥ ಏನು? ಅಂದರೆ ಈ ಕಾಲದ ಲೆಕ್ಕಾಚಾರ ಎಲ್ಲ ನಾವು ಮಾಡಿಕೊಂಡಿರ್ತಕ್ಕಂಥದ್ದು. ಕಾಲ ಅಂದರೆ ಸೂರ್ಯೋದಯ ಸೂರ್ಯಾಸ್ತಮಾನ ಇವುಗಳ ಮಧ್ಯೆ ಇರತಕ್ಕಂಥದ್ದನ್ನು ಅಹಃ ಪ್ರಮಾಣ ಅಂತೀವಿ. ಆಮೇಲೆ ನಿಶೆ ಅಂತ ಕರಿತೀವಿ. ಈ 24 ಗಂಟೆಗಳ ವರ್ತುಲವನ್ನು ನಾವು ಕಾಲ ಅಂತ ಕರ್ಕೊಳ್ತಾ ಇದ್ದೇವೆ. ಅದೇ ವಾರ, ಅದೇ ತಿಂಗಳು, ಅದೇ ವರ್ಷ, ಅದೇ ವರ್ಷಗಳು. ಆದರೆ ಮೂಲಭೂತವಾಗಿ ಕಾಲ ಅಂದರೆ ಇದೆಲ್ಲ ಇಲ್ಲವೇ ಇಲ್ಲ, ಕಾಲವೇ ಇಲ್ಲ. ಹೀಗಾಗಿ ಯಾರು ಕಾಲಾತೀತರೋ, ಯಾರಿಗೆ ಹುಟ್ಟು ಸಾವುಗಳ ಬಂಧನವೇ ಇಲ್ಲವೋ ಅವರು ಅಕ್ಷರತ್ವಾತ್. ಹೀಗಾಗಿ ದತ್ತಾತ್ರೇಯ ಅಂತ ಇದ್ದ ಹಾಗೆ ಆತನಿಗೆ ಮೃತ್ಯುವಿನ ಕಾಟವಿಲ್ಲ. ಯಾಕೆ ಅಂದರೆ ಆತ ಹುಟ್ಟೇ ಇಲ್ಲ. ಈಗ ನೋಡಿ, ಅತ್ರಿ ಮಹರ್ಷಿಗಳಿಗೆ ಆತ ಜನಿಸಿದ್ದಾನೆ ಅಂತ ಹೇಳಿದ್ರು ಹಿಂದೆಲ್ಲೂ ಇದ್ನಲ್ರಿ ಆತ. ಆ ತ್ರಿಮೂರ್ತಿಗಳ ಶಕ್ತಿಯಿಂದಾಗಿ ಇಲ್ಲಿ ಅವತರಿಸಿದ ಅಷ್ಟೇ. ಅವತರಿಸಿದ ಅಂದರೆ ಇಳಿದು ಬರತಕ್ಕಂಥದ್ದು ಅಂತ. ಇಳಿದು ಬರಬೇಕಾದ್ರೆ ಮೊದಲೇ ಇರಬೇಕಲ್ಲ. ಹೀಗಾಗಿ ಮೃತ್ಯುವನ್ನು ಮೀರಿದ ಮೃತ್ಯುಂಜಯನಾಗಿ ದತ್ತಾತ್ರೇಯರನ್ನು ಕರೀತಾ ಇದ್ದರೆ ಅಕ್ಷರತ್ವಾತ್. ಇನ್ನು ಎರಡನೇದು ವರೇಣ್ಯತ್ವಾತ್. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶುಭಂ ಅಸ್ತು.